ನೋಡಿ, ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದ ವಿಚಾರನ ಕೋರ್ಟು ತಿಳಿಸ್ಕೊಟ್ಟಿದೆ. ಜನ ನೋಡಬೇಕು, ಪತ್ರಿಕೆಗಳನ್ನ ಜನ ನೋಡಬೇಕು, ಆದರೆ ನೋಡೋದಿಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಜಗತ್ತು. ಹಂಗಾಗಿ ಈ ಒಂದು ವಿಚಾರನ ನಾನು ಈ ಒಂದು ಯೂಟ್ಯೂಬ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡಿ, ಅಪ್ರಾಪ್ತ ಆಟೋ ಓಡಿಸಿ ವ್ಯಕ್ತಿ ಸಾವು. ಅಂದರೆ ಅಪ್ರಾಪ್ತರು ಅಂದ್ರೆ ಏನು? 18 ವರ್ಷಕ್ಕಿಂತ ಒಳಗಡೆ ಇರೋವಂಥವ್ರನ್ನ ಅಪ್ರಾಪ್ತರು ಅಂತ ಕರೀತಾರೆ. ಹಂಗಾಗಿ ಅಂಥ ಒಬ್ಬ ಅಪ್ರಾಪ್ತ ವ್ಯಕ್ತಿ ಆಟೋ ಓಡಿಸಿ ಒಬ್ಬ ವ್ಯಕ್ತಿನ ಸಾಯಿಸ್ತಾರೆ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಬಂದು ಪ್ರಾಧ್ಯಾಪಕರು. ಅಂತಹ ಆಟೋ ಓಡಿಸಿದಂತಹ ಅಪ್ರಾಪ್ತನ ಗಾಡಿ ಏನಿದೆ ಅದರ RC ಮಾಲೀಕರಿಗೆ, ಅಂದರೆ ಆ ಗಾಡಿಯ ಓನರ್ಗೆ, RC ಮಾಲೀಕರಿಗೆ ಗಂಗಾವತಿಯ ಸಿವಿಲ್ ನ್ಯಾಯಾಲಯ 1.41 ಕೋಟಿ 1.41 ಲಕ್ಷದಷ್ಟು ದಂಡನ ವಿಧಿಸಿದೆ. ಸಾಕಷ್ಟು ಜನ ವಾಹನಗಳನ್ನ ಬಿಡು ತಗೊಂಡೋಗ್ಲಿ ಅಂತ ಮಕ್ಳುಗಳ ಕೊಟ್ಬಿಡೋದು, DL ಇಲ್ದಿರೋರ್ ಕೈಲಿ ಗಾಡಿಗಳು ಕೊಟ್ಬಿಡೋದು, ಸಂಬಂಧ ಇಲ್ದಿರೋವಂಥ ವ್ಯಕ್ತಿಗಳಿಗೆ ಗಾಡಿಗಳು ಕೊಟ್ಬಿಡೋದು, ಈ ರೀತಿ ಯಾರೆಲ್ಲ ನಡ್ಕೊಳ್ತಿರಲ್ಲ, ನಿಮ್ಮಂಥವ್ರು ಈ ವಿಚಾರಗಳನ್ನ ತಿಳ್ಕೊಳ್ಬೇಕು. ನೋಡಿ, ಅಪ್ರಾಪ್ತ ಚಾಲಕ ಮಹಾಂತೇಶ್ ಅಂತ ಹೇಳಿ ಆತ ಕುದರಿಕೋಟೆ ಆಟೋ ಚಲಾಯಿಸುತ್ತಿದ್ದ. ಅಂದರೆ ಇವನೊಬ್ಬ ಅಪ್ರಾಪ್ತ ವ್ಯಕ್ತಿ ಅಲ್ಲಿ ಆಟೋ ಚಲಾಯಿಸ್ತಿದ್ದಂತೆ. ಆಟೋ ಡಿಕ್ಕಿ ಹೊಡೆದು ಪ್ರಾಧ್ಯಾಪಕರದ್ದು ಒಬ್ಬರು ಮೃತಪಟ್ಟರು. ಮೃತಪಟ್ಟಾದ್ಮೇಲೆ ಅವರು ಕೇಸು ಹಾಗೇ ಆಗುತ್ತೆ, ಪೊಲೀಸ್ ಕೇಸ್ ಹಾಗೇ ಆಗುತ್ತೆ. ಅವರ ಮಡದಿ ಬಂದು ಚೆನ್ನಮ್ಮ ಅಂತೇಳಿ ಅವರು ಕೋರ್ಟ್ ಮೆಟ್ಲೆ ಇರ್ತಾರೆ. ಸರ್ವೇ ಸಾಮಾನ್ಯ ಆಕ್ಸಿಡೆಂಟ್ ಆದಮೇಲೆ ಲಾಯರ್ಗಳು ಆ ಆಕ್ಸಿಡೆಂಟ್ ವಿಚಾರನ ತಿಳ್ಕೊಂಡ್ಮೇಲೆ ನಾವೇನು ಮಾಡ್ಬೋದು ಅನ್ನೋ ವಿಚಾರ ಲಾಯರು ಸ್ಪಷ್ಟವಾಗಿ ಅವರ ಕಕ್ಷಿದಾರ, ಅಂದರೆ ಅವರ ಕ್ಲೈಂಟ್ಗಳಿಗೆ ತಿಳಿಸ್ಕೊಟ್ಬಿಡ್ತಾರೆ. ಅವ್ರಿಗೇನು ಅಂದರೆ ಲಾಯರ್ಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತ, ಆ ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥ ಹಣದಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅವರು ಫೀಸ್ ತೊಗೊಳ್ತಾರೆ. ಹಂಗಾಗಿ ಈ ಥರ ವಿಚಾರಗಳಲ್ಲಿ ಲಾಯರ್ಗಳು ಪ್ರತಿಯೊಂದು ಮಾಹಿತಿನೂ ಕೂಡ ಆ ಕುಟುಂಬಸ್ಥರುಗಳು ಕೊಟ್ಟುಬಿಡ್ತಾರೆ. ಹಂಗಾಗಿ ಚೆನ್ನಮ್ಮ ಅವರು, ಮೃತಪಟ್ಟಂತಹ ಪ್ರಾಧ್ಯಾಪಕರ ಪತ್ನಿ ಚೆನ್ನಮ್ಮ ಅವರು ಕೋರ್ಟ್ ಮೆಟ್ಲೆ ಇರ್ತಾರೆ. ಈ ಒಂದು ಪ್ರಕರಣ ನಡೆದಿರೋದು ನೋಡಿ 2021ರಲ್ಲಿ ಪ್ರಕರಣ ನಡೆದಿರೋದು, ಆದರೆ ತೀರ್ಪು ಬಂದಿರೋದು 2025. ನಡೆಯುತ್ತೆ. ಕೋರ್ಟ್ಗೆ ಹೋದ್ಮೇಲೆ ಸಮಯ ತಗೊಳ್ಬೋದು, ಆದರೆ ತೀರ್ಪು ಮಾತ್ರ ಅನ್ಯಾಯಕ್ಕೊಳಗಾಗಿರುವಂಥವ್ರಿಗೆ ಒಳ್ಳೆ ರೀತಿಯಲ್ಲಿ ಸಿಗುವಂಥ ರೀತಿಯಲ್ಲೇ ಖಂಡಿತ ಇರುತ್ತೆ. ಅಂಥದಕ್ಕಿಂತವೆಲ್ಲ ನಿದರ್ಶನಗಳು. ಹಂಗಾಗಿ ಈ ಒಂದು ಪ್ರಕರಣ ನಡೆಸಿದಂತಹ ನ್ಯಾಯಾಲಯ 1.41 ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ RC ಮಾಲೀಕರಿಗೆ ಆದೇಶ ಕೊಟ್ಟಿದೆ. RC ಮಾಲೀಕನು ಕೂಡ ವಿಮೆ ಮಾಡಿರ್ತಾನೆ. ನೋಡಿ, ವಾಹನದ ಮಾಲೀಕ ವಿಮಾ ಕಂಪನಿ ಪರಿಹಾರ ಭರಿಸಬೇಕೆಂದು ಸೂಚನೆ ಅಂತೇಳಿ. ಅಂದರೆ ವಿಮಾ ಕಂಪ್ನಿಯವರು ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಚೆನ್ನಮ್ಮ ಅವ್ರು ಏನು ಕೋರ್ಟ್ ಮೆಟ್ಲೇರಿರ್ತಾರೆ, ಅವರ ಲಾಯರ್ ಜೊತೆಗೆ ಇನ್ಶೂರೆನ್ಸ್, ಅಂದರೆ ಆಟೋ ಸಂಬಂಧಪಟ್ಟಿರುವಂತಹ ಇನ್ಶೂರೆನ್ಸ್ ಸಂಸ್ಥೆಯ ಲಾಯರು ಕೂಡ ವಾದ ವಿವಾದಗಳು ಮಾಡ್ತಾರೆ. ಆದರೆ ಅಪ್ರಾಪ್ತನ ಕೈಯಲ್ಲಿ ವಾಹನ ಕೊಟ್ಟಾಗ ಏನಾಗ್ತದೆ, ಇನ್ಶೂರೆನ್ಸ್ ಕಂಪ್ನಿಯವರು ಕೂಡ ಅಲ್ಲಿಂದ ನುಳ್ಚ್ಕೊಳ್ತಾರೆ. ಯಾಕೆ ಅಂದರೆ ನಾವು ಇನ್ಶೂರೆನ್ಸ್ ಯಾರು ಕೊಟ್ಟಿರ್ತೀವಿ, RC ಮಾಲೀಕನು ಕೊಟ್ಟಿರ್ತೀವಿ, ಮತ್ತೆ ಆತ ಆ ಗಾಡಿನ ಯಾರಿಗಾದ್ರೂ ಬಾಡಿಗೆ ಕೊಟ್ಟಿರ್ತಾರೆ ಅಂದರೆ ಆತ ಅಪ್ರಾಪ್ತನಾಗಿರಬಾರ್ದು, ಆತನ ಹತ್ರ DL ಇರಬೇಕು. ಮತ್ತೆ ಸಾರಿಗೆ ಇಲಾಖೆ ಏನೆಲ್ಲ ನಮಗೆ ಡಾಕ್ಯುಮೆಂಟ್ರಿಗಳು ಇಟ್ಕೊಂಡಿರ್ಬೇಕು ಅಂತ ಹೇಳುತ್ತೆ ಒಬ್ಬ ಚಾಲಕನಿಗೆ, ಅದೆಲ್ಲವೂ ಕೂಡ ಚಾಲ್ತಿಯಲ್ಲಿರಬೇಕು. ಆಗ ಮಾತ್ರ ಇನ್ಶೂರೆನ್ಸು ವಿಮಾ ಕಂಪ್ನಿಯವ್ರು ಕಟ್ಕೊಡೋದು. ಆದರೆ ಇಲ್ಲಿ ವಿಮಾ ಕಂಪ್ನಿನೂ ಕೂಡ ಕೈ ಬಿಟ್ಟಿದೆ. ಹಿಂಗಾಗಿ RC ಮಾಲೀಕ ಇವತ್ತು ಈ ಪರಿಹಾರನ ಕಟ್ಕೊಡೋ ಅಂಥ ರೀತಿಯಲ್ಲಿ ಆಗಿದೆ. ಪರಿಹಾರ ಕಟ್ಕೊಡ್ಲೇಬೇಕು. ಅವನ ಹತ್ರ ಪ್ರಾಪರ್ಟಿಗಳಿತ್ತು ಅಂದರೆ ಅದನ್ನೆಲ್ಲವನ್ನು ಕೂಡ ಅವನು ಅಡ ಇಕ್ಕಾದರೂ ಸರಿ, ಇಲ್ಲ ಮಾರಾಟ ಮಾಡಾದ್ರೂ ಸರಿ, ಪರಿಹಾರ ಕಟ್ಕೊಡ್ಬೇಕು. ಅವನ ಹತ್ರ ಏನೂ ಇಲ್ಲ, ಆತ ನಿರ್ಗತಿಕ ಆಗಿದ್ರು ಆತನ ಮೇಲೆ ಜೈಲು ವಾಸ ಆಗುತ್ತೆ. ಇಂತಿಷ್ಟು ವರ್ಷ ಅಂತೇಳಿ ಮಾನ್ಯ ನ್ಯಾಯಾಧೀಶರು ನಿಗದಿಪಡಿಸ್ತಾರೆ. ಆತ ಜೈಲಿಗೂ ಕೂಡ ಹೋಗ್ಬೇಕಾಗತ್ತೆ ಈ ಪರಿಹಾರ ಕಟ್ಕೊಡ್ಲಿಲ್ಲ ಅಂದರೆ. ಹಾಗಾಗಿ ದಯವಿಟ್ಟು ವಾಹನಗಳ ಬಗ್ಗೆ ಜಾಗೃತಿ ಇರಬೇಕು.
ವಾಹನದ ಡಾಕ್ಯುಮೆಂಟ್ರಿಗಳ ಬಗ್ಗೆ ಜಾಗೃತಿ ಇರಬೇಕು. ಸುಮ್ಮನೆ ಸಿಕ್ತವ್ರಿಗೆಲ್ಲ ಗಾಡಿಗಳು ಕೊಟ್ಬಿಡೋದು, ಗಾಡಿಗಳು ಮಾರಾಟ ಮಾಡಿಬಿಡೋದು, ಬಿಡೋ ಗಾಡಿ ಸೇಲ್ ಮಾಡಿಬಿಟ್ಟು ಅಂತ ನಿಂಪಾಡ್ ನೀವು ಆರಾಮಾಗಿರೋದು, ಗಾಡಿಗಳನ್ನ ತೊಗೊಂಡೋದಂಥವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳದೆ ಇನ್ನೂ ನಿಮ್ಮ ಹೆಸರಲ್ಲೇ ಓಡಿಸ್ತಿತ್ತು ಅಂದರೂ ಕೂಡ ಅದರ ಸಮಸ್ಯೆ ಅನುಭವಿಸುವಂಥವ್ರು RC ಮಾಲೀಕರೇ ಆಗಿರ್ತಾರೆ. ಹಂಗಾಗಿ ಈ ವಿಚಾರ ನೀವೆಲ್ಲ ತಿಳ್ಕೊಳ್ಬೇಕು. ವೆಹಿಕಲ್ ಫೀಲ್ಡನ್ನು ಹಗುರವಾಗಿ ತೊಗೊಳಕ್ಕೆ ಹೋಗಬೇಡಿ. ನೀವು ಈ ಭೂಮಿ ಮೇಲೆ ಏನೆಲ್ಲ ಬಿಸ್ನೆಸ್ಗಳನ್ನ ಮಾಡ್ತೀರಾ ಆ ಎಲ್ಲ ಬಿಸ್ನೆಸ್ಗಿಂತ ತುಂಬ ಡೇಂಜರಸ್ ಬಿಸ್ನೆಸ್ ಅಂದರೆ ವೆಹಿಕಲ್ ಫೀಲ್ಡ್ ಬಿಸ್ನೆಸ್. ಹಂಗಾಗಿ ವೆಹಿಕಲ್ ಫೀಲ್ಡಲ್ಲಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಜಾಗರೂಕತೆಯಿಂದ ಇತ್ತು ಅಂದರೆ ಮುಂದೊಂದು ದಿನ ಅದ್ರ ಪರಿಣಾಮದ ತೀವ್ರತೆ ತುಂಬ ಎದುರಿಸ್ಬೇಕಾಗ್ತದೆ. ಹಾಗಾಗಿ ತಿಳ್ಕೊಳ್ಳಿ ಅಂತೇಳಿ ಒಂದು ಯೂಟ್ಯೂಬ್ ಮುಖಾಂತರ ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ. ತಿಳ್ಕೊಳ್ಳಿ, ಇತರಿಗೂ ತಿಳಿಸಿ. ನಿಮ್ಮ ವಾಹನಗಳು ನೀವು ಸೇಲ್ ಮಾಡಿದರೂ ಕೂಡ ನಿಮ್ಮ ಹೆಸರಿಂದ ವರ್ಗಾವಣೆ ಆಗಿದೆಯಾ ಅನ್ನೋದನ್ನು ದಯವಿಟ್ಟು ಫಸ್ಟು ಪರಿಶೀಲನೆಗಳು ಮಾಡ್ಕೊಳ್ಳಿ. ಮತ್ತು ವಾಹನಗಳನ್ನ ನೀವು ಕೊಡಬೇಕಾದ್ರೆ ಅಪ್ರಾಪ್ತರುಗಳ ಕೈಯಲ್ಲಿ ದಯವಿಟ್ಟು ಗಾಡಿಗಳು ಕೊಡಬೇಡಿ. ನೀವು ಯಾರಿಗೇ ವಾಹನಗಳು ಕೊಟ್ಟರು ಅವ್ರ ಹತ್ರ DL ಇದೆಯಾ, DL ರನ್ನಿಂಗಲ್ಲಿದೆಯಾ, ಎಲ್ಲೋ ಬೋರ್ಡ್ ಕೊಡ್ತಿದ್ರೆ ಅವ್ರ ಹತ್ರ ಬ್ಯಾಡ್ಜ್ ಇದೆಯಾ, DL ಜೊತೆಗೆ ಬ್ಯಾಡ್ಜು ರನ್ನಿಂಗಲ್ಲಿದೆಯಾ, ಇದೆಲ್ಲವನ್ನು ಕೂಡ ನೋಡಬೇಕಾಗ್ತದೆ. ಕೆಲವರೆಲ್ಲ ಈ ವೈಟ್ ಬೋರ್ಡ್ ಕಾರ್ಗಳನ್ನ ಬಾಡಿಗೆ ಕೊಡೋದು, ಹಣಕ್ಕೆ 3 ಕಾಸಿಗೋಸ್ಕರ ಬಾಡಿಗೆಗಳು ಬಿಡೋದು, ಅದನ್ನು ಇನ್ಯಾರೋ ತೊಗೊಂಡೋಗೋದು ನೋಡಿ. ಅಂಥವು ಕೂಡ ಇನ್ಶೂರೆನ್ಸ್ಗಳು ಕ್ಲೈಮ್ ಆಗೋದಿಲ್ಲ. ತೊಗೊಂಡೋದವ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ, ಕೊಟ್ಟವ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಕಾನೂನು ಬಗ್ಗೆ ದಯವಿಟ್ಟು ಭಯ ಇರಲಿ, ಮತ್ತು ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ಳಿ. ಈ ವೆಹಿಕಲ್ ಫೀಲ್ಡ್ ಬಗ್ಗೆ ಜಾಗೃತಿ ಇರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ. ಎಚ್ಚೆತ್ಕೊಳ್ಳಿ. ನೋಡಿ, ಈ ಮಾಲೀಕ ಈಗ 1.41 ಕೋಟಿ ರೂಪಾಯಿ ದಂಡ ಕಟ್ಕೊಡ್ಬೇಕು. ಯಾರಿಗೆ? ಚೆನ್ನಮ್ಮ ಅವ್ರಿಗೆ. ಹೌದು, ಅವರು ಪ್ರಾಧ್ಯಾಪಕರು ಅವರು. ಹಂಗಾಗಿ ಆಗಬೇಕು, ಇಂಥ ವಿಚಾರಗಳು ಜನಕ್ಕೆ ಜಾಗೃತಿ ಮೂಡಬೇಕು. ಧನ್ಯವಾದ.